ಅಲ್ಲ, ನನಗೂ ಅದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಗೆ. ಅದು ಅಂದರೆ ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಾಗಿದೆ ಅನ್ನೋದು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು. ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು. ಬಟ್ ಸ್ಟಿಲ್ ನಾನು ಸಾರ್ನ ಹತ್ತಿರದಿಂದ ನೋಡಿರೋದ್ರಿಂದ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ದರು, ಏನೇ ಆ ಥರದವ್ರು ನೋವಿದ್ರು ತೋರಿಸ್ಕೊಳ್ಳಲ್ಲ. ಅವ್ರಿಗೆ ಪೇಯ್ನ್ ಇದ್ದರೂ ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರ ಹತ್ರನೂ ಹಂಗೆ ಅವ್ರು ತೋರಿಸ್ಕೊಳ್ಳಲ್ಲ ಅಥವಾ ಅವರು ಆ ಥರ ಫೀಲ್ ಮಾಡಲ್ಲ. ಹಾಗೇನೋ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಆ ಸಿಚುವೇಶನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದರೆ. ನನಗೆ ಅದು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದು ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರೋಂಥ ಪರಿಸ್ಥಿತಿ ಆಗಿರಬೇಕು ಅಂತ. ಬಟ್ ನಾನು ಏನೇ ಹೇಳೋದೇನು ಅಂತಂದರೆ ಅವರಿನ್ನೂ ಆಪಾದಿತ ಅಷ್ಟೇ, ಅಪರಾಧಿ ಅಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸಿಗೆ ಇವತ್ತೆಲ್ಲನೂ. ನಾನು ಚೌಕ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಪೂರ್ತಿ ನಾನು ಜೈಲಲ್ಲಿ ಶೂಟಿಂಗ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ. ಅಲ್ಲಿ ಎಲ್ಲ ಇರೋವಂಥ ಎಲ್ಲ ಪ್ರಿಸನರ್ಸ್ ಆಗಿರಲಿ ಏನಿರುತ್ತೆ ಅವ್ರಿಗೆ ಆದಂಥ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸಿಂದ ಇದೆ, ಪ್ರತಿಯೊಂದು ಕಡೆಯಿಂದನೂ ಇದಿದೆ. ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಯು ಹ್ಯಾವ್ ಟು ಗಿವ್ ದಟ್. ಆ ರೈಟ್ಸ್ ಎಲ್ಲನೂ ಎಲ್ಲರಿಗೂ ಕೊಡಬೇಕಾಗುತ್ತೆ. ಸೊ ಆ ಥರದ್ದು ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದರೆ ಅದು ನಿಜವಾಗ್ಲೂ ನನಗೂ ಅದು ನೋವು ತಂದು ಕೊಡುತ್ತೆ. ಇಲ್ಲ ಆಗಿಲ್ಲ. ಸರ್, ಆಮೇಲೆ ಈ ನೆಕ್ಸ್ಟ್ ಪ್ರಾಜೆಕ್ಟ್ ನೀವಂತೂ ರಿಲ್ಯಾಕ್ಸ್ ಆಗೋರಲ್ಲ, ಬಟ್ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯುವ ಸಿನಿಮಾ ಮಾಡ್ತಿದ್ದೀರಾ ಅಂತ ಯುವರಾಜ್ ಕುಮಾರ್. ಇಲ್ಲ ಅಂದರೆ ಏನೋ ಆ ಥರದ್ದು ನಾವು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ ಅನ್ನೋದಕ್ಕೋಸ್ಕರ ಆ ಥರದ್ದು ಏನಾದ್ರು ಟಾಕ್ಸ್ ಬಂದಿರ್ಬೋದು. ಬಟ್ ಖಂಡಿತವಾಗ್ಲೂ ಆ ಥರದ್ದು ಇನ್ನೂ ಯಾವುದು, ನಾನು ಏಳುಮಲೆ ಬಿಸಿನಲ್ಲೇ ಇದ್ದೆ, ಟೋಟಲ್ ಇಲ್ಲೇ ಇದ್ದೀನಿ. ಆ ಥರದ್ದು ಯಾವುದೋ ಒಂದು ಮಾತುಕತೆನೇ ಆಗಿಲ್ಲ. ನಾನು ಧ್ರುವ ಅವ್ರನ್ನ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ಅವತ್ತು ಇಲ್ಲಿ ನಮ್ಮ ಶೋಗೆ ಬಂದಿರಲ್ಲ ಅವತ್ತೇ ನಾನು ಅವ್ರನ್ನ ಅದ್ರ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅವ್ರ ಮನೆಗೆ ಹೋದಾಗ ಮೀಟ್ ಮಾಡಿದ್ದು. ಅದು ಬಿಟ್ಟರೆ ಅವತ್ತೇ ನಾನು ಮೀಟ್ ಮಾಡಿರೋದು. ಅದೇ ಈಗ ಮತ್ತೆ ನಾನು ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಫೈನಲೈಸ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಬೇಕು. ನಾನು ಟೋಟಲ್ ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಏಳುಮಲೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ನಾವು. ಸೊ ಅಷ್ಟು ಎಫರ್ಟ್ಸು ಅಲ್ಲಿ ಹಾಕಿದೆ. ಸೊ ಈಗ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಇಲ್ಲಿಂದ ಐ ಥಿಂಕ್ ಮತ್ತೆ ಯೋಚನೆ ಮಾಡ್ತೀನಿ. ಇನ್ಫ್ಯಾಕ್ಟ್ ಸರ್, ನೀವು ಇದ್ರದ್ದು ಹಿಂದ್ರ ಲಕ್ಷ್ಮಣದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ರಿ ಕಥೆನೂ ನೀವು ಆಗಲೇ ಹೇಳಿದ್ರಿ ಕೂಡ, ಜೊತೆಗೆ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿಕೊಂಡಿದ್ದೀರಾ ಸರ್. ಈಗ ಏನು ಪ್ರಾಬ್ಲಮ್ ಅಂತ ಆಗುತ್ತಾ ನಿಮಗೆ? ಅಂದರೆ ಯಾವ ಥರ ಅಂದರೆ ಅವ್ರು ನಿಮಗೆ ಕ್ಯಾಲ್ಕುಲೇಟ್ ಮೈಂಡೇ ಇರಲ್ಲ, ಯಾಕಂದರೆ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಟ್ರಯಲ್ ಶುರುವಾಗುತ್ತೋ, ಯಾವಾಗ ಏನಾಗುತ್ತೋ ಅನ್ನೋದಿರುತ್ತೆ. ನಿಮ್ಮ ಪ್ಲ್ಯಾನ್ ಅದು ಪ್ರೊಡ್ಯೂಸರ್ಸು ಇದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಅದ್ರ ಬಗ್ಗೆ ಎಫರ್ಟ್ ಹಾಕ್ತಾರೆ. ನಮ್ಗೆ ಆ ಟೈಮ್ ಬಂದಾಗ ಅಂದರೆ ನಮ್ಗೆ ಆ ಸಿನಿಮಾ ಮಾಡೋಕ್ಕೆ ಬಂದಾಗ ಸ್ಕ್ರಿಪ್ಟ್ಗಳಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾವಾಗ ಸರ್ ಓಕೆ ಅಂತಂತಾರೆ, ಪ್ರೊಡಕ್ಷನ್ ಹೌಸ್ ಓಕೆ ಅಂತ ಹೇಳ್ತಾರೆ, ನನ್ನ ಕಡೆಯಿಂದ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ. ಸೊ ಯಾವಾಗ ಅವ್ರು ಓಕೆ ಮಾಡ್ತಾರೆ ನನ್ನ ಕಡೆಯಿಂದ ಓಕೆ ಆಗಿದೆ ಅಷ್ಟೇ. ಅಂದರೆ ನಾನು ನನಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗ ಅದರದ್ದೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾತಾಡಿದ್ದು. ನಮ್ಮ ಕಾಟೇರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣ ಒಂದಷ್ಟು ವಿಷಯಗಳು ಹೇಳೋರು ಅದ್ರ ಬಗ್ಗೆ. ಆ್ಯಂಡ್ ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಸುಧಾಕರನೇ ಇರೋದು, ಅಜನೀಶ್ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ, ಒಂದು ಅದ್ಭುತವಾದಂಥ ಒಂದು ಡೈರೆಕ್ಟರ್ ಇದ್ದಾರೆ ಅಂತಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರುತ್ತೆ ಚೆನ್ನಾಗಾಗುತ್ತೆ ಸಿನಿಮಾ ಅಂತೇಳಿ ಅಂತ. ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂಥ ಗ್ಲಿಮ್ಸು ಅದೆಲ್ಲನೂ ನಮಗೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಖಂಡಿತವಲ್ಲ ಸಿನಿಮಾ ಚೆನ್ನಾಗಾಗುತ್ತೆ, ದೊಡ್ಡದೊಂದು ಓಪನಿಂಗ್ ತೊಗೊಳುತ್ತೆ, ತುಂಬ ದೊಡ್ಡದೊಂದು ಸಕ್ಸಸ್ ಆಗುತ್ತೆ. ಎಲ್ಲ ಸಿನಿಮಾಗಳು ನಮಗೆ ಅದೇ ಹೇಳ್ತೀವಿ, ಸೆಕೆಂಡ್ ಹಾಫಲ್ಲಿ ಬರುವಂಥ ಎಲ್ಲ ಒಂದು ಹೈ ಬಡ್ಜೆಟ್ ಸಿನಿಮಾಗಳು ಚೆನ್ನಾಗಾದರೆ ಮಾತ್ರ ಇಂಡಸ್ಟ್ರಿಯಲ್ಲೂ ಮನಿ ಫ್ಲೋ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಹೈ ಬಡ್ಜೆಟ್ ಸಿನಿಮಾಸ್ ಯಾವುದಿರುತ್ತೆ ಅದೆಲ್ಲನೂ ಚೆನ್ನಾಗಾಗಬೇಕು. ಸೊ ಅದು ಆ ನಿಟ್ಟಿನಲ್ಲೇ ನಂಗೆ ಡೆವಿಲ್ ಕೂಡ ತುಂಬ ಚೆನ್ನಾಗಾಗಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.